ಎಲ್ರಿಗೂ ನಮಸ್ಕಾರ. ಇವತ್ತು ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ, ಅದೇ ದ ಡೆವಿಲ್ ರಿಲೀಸ್ ಡೇಟ್. ಸೊ ಇನ್ಫ್ಯಾಕ್ಟ್ ರಿಲೀಸ್ ಆಗಿದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಈಗ ಡೆವಿಲ್ ಸಿನಿಮಾದ ಒಂದು ರಿವ್ಯೂ ಹೇಗಿದೆ, ಸಿನಿಮಾ ಹೇಗಿದೆ ಅನ್ನೋದನ್ನು ನಾನು ರಿವ್ಯೂ ಕೊಡಬೇಕು ಅಂತ ಬಂದಿದ್ದೀನಿ. ಇದು ಕೇವಲ ನನ್ನ ಅಭಿಪ್ರಾಯ ಮಾತ್ರ. ನಾನು ಹೇಳಿದ ಮಾತಕ್ಕೆ ಸೂಪರ್ ಹಿಟ್ ಆಗಿಬಿಡುತ್ತೆ ಅಥವಾ ಫ್ಲಾಪ್ ಆಗಿಬಿಡುತ್ತೆ ಅನ್ನೋದಲ್ಲ. ಸೊ ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಎಸ್, ಡೆವಿಲ್ ರಾಜ್ಯಾದ್ಯಂತ ಇವತ್ತು ಅದ್ಧೂರಿಯಾಗಿ ಬಿಡುಗಡೆಯಾಗಿದೆ. ಸಾಕಷ್ಟು ಸಂಕಷ್ಟಗಳ ನಡುವೆ ಈ ಡೆವಿಲ್ ಚಿತ್ರ ಅನ್ನೋದು ಬಿಡುಗಡೆಯಾಗಿದೆ. ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತು ದರ್ಶನ್ ಅವರ ಒಂದು ನಿಜ ಜೀವನದಲ್ಲಿ ಏನೇನು ಆಗ್ತಾ ಇದೆ ಅಂತ. ಸೊ ಅದೆಲ್ಲದರ ನಡುವೆ ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ನಿಜ ಜೀವನದಲ್ಲಿ ಏನಾದರೂ ಒಂದು ಸಂಪಾದನೆ ಮಾಡಿದ್ದಾರೆ ಅಂತಂದರೆ, ಅಥವಾ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಅನ್ನೋದಕ್ಕಿಂತ ಅವರ ಅಭಿಮಾನಿಗಳಂತಲೇ ಹೇಳ್ಬೋದು. ವೀರ ಅಭಿಮಾನಿಗಳನ್ನ ಅವರು ಸಂಪಾದನೆ ಮಾಡಿದ್ದಾರೆ. ಯಾಕೆಂದರೆ ಇವತ್ತು ಈ ಸಿನಿಮಾನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗ್ಬೋದು. ಯಾಕೆಂದರೆ ಅವರು ಹೊರಗಡೆ ಇಲ್ಲದೆ ಇದ್ರೂ ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಅಭಿಮಾನಿಗಳು ಸೊ ಸೆಲೆಬ್ರೇಟ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಯಾಕಂದರೆ ಒಂದು ಹೀರೋ ಡೈರೆಕ್ಟ್ರ್ ಇಲ್ಲದೆ, ಪ್ರಮೋಷನ್ಸ್ ಇಲ್ಲದೆ, ಹೀರೋ ಡೈರೆಕ್ಟ್ರು ಪ್ರಮೋಷನ್ಸ್ ಮಾಡ್ದಿರೇ ಈ ಸಿನಿಮಾನ ಈ ರೇಂಜಲ್ಲಿ ಪ್ರಮೋಷನ್ಸ್ ಮಾಡಿ ಅಭಿಮಾನಿಗಳೇ ಸೊ ಟಿಕೆಟ್ಸ್ನ ತಗೊಂಡು ಈ ಥರ ಪ್ರಮೋಷನ್ಸ್ ಮಾಡಿ ಈ ಸಿನಿಮಾನ ಹಿಟ್ ಮಾಡಬೇಕು ಅಂತೇಳಿ ಕಾತರದಿಂದ ಕಾಯ್ಕೊಂಡು ಕೂತಿರುವಂಥ ಈ ಸಂದರ್ಭದಲ್ಲಿ ದ ಡೆವಿಲ್ ಅನ್ನೋ ಸಿನಿಮಾ ರಿಲೀಸ್ ಆಗಿ ಸೊ ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದೆ. ಸೊ ಇದರಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನು ಸೊ ಎಕ್ಸ್ಪ್ಲೇನ್ ಮಾಡೋದಾದರೆ, ಡೆವಿಲ್ ಅನ್ನೋದು ಸೊ ಏನಕ್ಕೆ ಈ ಥರ ಟೈಟ್ಲ್ ಇಟ್ಟಿದ್ದಾರೆ ಅನ್ನೋದು ಫಸ್ಟು ನಾನು ಟ್ರೈಲರ್ ನೋಡಿದಾಗ ಅಥವಾ ಟೈಟ್ಲ್ ಲಾಂಚ್ ಮಾಡಿದಾಗ ದ ಡೆವಿಲ್ ಅನ್ನೋದ್ರೆ ಏನು ಸ್ಟೋರಿ ಇಟ್ಟಿರ್ಬೋದು ಅಂತ ತುಂಬಾ ಥಿಂಕಿಂಗ್ ಆಗಿತ್ತು. ಬಟ್ ಸಿನಿಮಾ ನೋಡಿದ್ಮೇಲೆ ತುಂಬ ಕ್ಲಿಯರಾಗಿ ಆಯಿತು. ಇದು ಒಂದು ಪೊಲಿಟಿಕಲ್ ಡ್ರಾಮಾ. ಸೊ ಪ್ರೆಸೆಂಟ್ ಸಿಚುವೇಶನ್ಗೂ ತಕ್ಕಂಗೆ ಒಂದು ಸ್ವಲ್ಪ ಸೀನ್ಸ್ನ ಹ್ಯಾಡ್ ಮಾಡಿದ್ದಾರೆ. ಬಟ್ ಆದ್ರೂ ಸೊ ಸಿನಿಮಾ ನೋಡೋದಕ್ಕೆ ತುಂಬ ಅಚ್ಚುಕಟ್ಟಾಗಿದೆ. ಒಂದನೇದೇನಪ್ಪ ಅಂತಂದರೆ, ಡೆವಿಲ್ ಅಂದರೆ ಒಂದು ಕ್ಯಾರೆಕ್ಟರ್. ಸೊ ಅದರಲ್ಲಿ ಒಂದು ನಮ್ಮ ದರ್ಶನ್ ಸರ್ ಅವರ ಹೆಸರು ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅಂತ ಮಾತಾಡೋದಾದರೆ, ಫಸ್ಟು ನಾವು ಪ್ಲಸ್ ಪಾಯಿಂಟ್ನ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಸೊ ಒಂದು ಒನ್ ಮ್ಯಾನ್ ಶೋ, ದರ್ಶನ್ ಅವರ ಆ್ಯಕ್ಟಿಂಗ್ ಒನ್ ಮ್ಯಾನ್ ಶೋನಲ್ಲಿ ಕಂಪ್ಲೀಟ್ ಸಿನಿಮಾನ ಡಾಮಿನೇಟ್ ಮಾಡಿದ್ದಾರೆ. ಸೊ ಡ್ಯುಯಲ್ ರೋಲ್ ಇದೆ. ಡ್ಯುಯಲ್ ರೋಲ್ ಅಂದರೆ ಆ್ಯಕ್ಚುಲಿ ಈ ಸಿನಿಮಾ ತಂಡದವರು ಮೊದಲೇ ಈ ಡ್ಯುಯಲ್ ರೋಲ್ ಅನ್ನೋದನ್ನು ಫಸ್ಟೇ ರಿವೀಲ್ ಮಾಡಿಬಿಟ್ರು. ಫಸ್ಟ್ ಹಾಫಲ್ಲೇ ರಿವೀಲ್ ಮಾಡಿದ್ದಾರೆ. ಸೊ ಅದು ಒಂದು ಪ್ಲಸ್ಸು ಆಗುತ್ತೆ, ಮೈನಸ್ಸು ಆಗುತ್ತೆ. ಡ್ಯುಯಲ್ ರೋಲ್ ಇರೋದ್ರಿಂದ ದ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ತುಂಬಾ ಪವರ್ಫುಲ್ಲಾಗಿ ತೋರಿಸ್ಕೊಟ್ಟಿದ್ದಾರೆ. ಒಂಥರ ನಟ ರಾಕ್ಷಸ್ ಅಂತರ ತೋರಿಸ್ಕೊಟ್ಟಿದ್ದಾರೆ. ಆ ರೇಂಜಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಮೇಲೆ ಈ ರೀಸೆಂಟ್ಲಿ ದರ್ಶನ್ ಅವ್ರನ್ನ ಇಷ್ಟು ಸ್ಟೈಲಿಶ್ ಆಗಿ ನೋಡೋದಕ್ಕೆ ಆಗಿರಲಿಲ್ಲ. ಮೇ ಬಿ ಈ ಸಿನಿಮಾದಲ್ಲಿ ತುಂಬ ಸ್ಟೈಲಿಶ್ ಆಗಿ ಸಿನಿಮಾನ ಮೂಡಿ ಬಂದಿದೆ. ಸೊ ಇದರಲ್ಲಿ ಸಾಂಗ್ಸ್ ಕೂಡ ತುಂಬ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಒಂದು ಫಸ್ಟ್ ಸಾಂಗ್ನ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಸ್ಟಾರ್ಟಿಂಗ್ ಒಂದು 2 ನಿಮಿಷ ಅಥವಾ 3 ನಿಮಿಷ ಆದಮೇಲೆ ಸಾಂಗ್ ಬಂದುಬಿಡುತ್ತೆ. ತುಂಬ ಚೆನ್ನಾಗಿದೆ. ಸೊ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಎಂಜಾಯ್ ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಥಿಯೇಟ್ರಲ್ಲಿ ಆ ಒಂದು ಸಾಂಗ್ನ ಕೇಳ್ತಾ ಇದ್ರೆ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ. ಸೊ ಅದಾದಮೇಲೆ ಒಂದು ಲವ್ ಸಾಂಗು, ಅದಾದಮೇಲೆ ಒಂದು ನಮ್ಮ ಕಾಟೇರ ಚಿತ್ರದಲ್ಲಿ ಲಾಸ್ಟಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ಸೊ ಆ ಥರದ್ದು ಈ ಚಿತ್ರದಲ್ಲಿ ಕೂಡ ಒಂದು ಸಾಂಗ್ನ ಆ್ಯಡ್ ಮಾಡಿದ್ದಾರೆ. ಬಟ್ ಅದು ಲಿರಿಕ್ಸು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ ಅದು ಕೂಡ. ಪಾಯಿಂಟ್ಸ್ ಹೇಳೋದಾದರೆ, ಸೊ ಹೀರೋಯಿನ್ನು ರಚನಾ ರೈ ಅವರು ಕ್ಯಾರೆಕ್ಟರ್ಗೆ ತಕ್ಕಂಗೆ ಹೀರೋಯಿನ್ಗೆ ಏನು ಕ್ಯಾರೆಕ್ಟರ್ ಕೊಡಬೇಕು, ಹೀರೋಯಿನ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ. ಸೊ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಪ್ರೆಸೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಿದೆ ಹೀರೋಯಿನ್ದು. ನೆಕ್ಸ್ಟು ನಮ್ಮ ಅಜಿತ್ ಅವರ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಮೇಯ್ನ್ ಒಂದು ಪಿಲ್ಲರ್ ಥರ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಕ್ಷಣ ಒಂದು ಇದನ್ನು ತೋರಿಸಿದ್ದಾರೆ. ಅಷ್ಟು ಇಂಟೆಲಿಜೆನ್ಸ್ ಆಗಿ ಈ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಸೊ ಪೊಲಿಟಿಕಲ್ ಡ್ರಾಮಾನ ಹೆಂಗೆ ಇದು ಮಾಡ್ಬೋದು, ನಿಜ ಜೀವನದಲ್ಲಿ ಕೂಡ ಆ ಥರ ಒಂದು ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಸೊ ಅಜಿತ್ ಅವರು ಆ್ಯಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಟ್ ಜಾಸ್ತಿ ಹೇಳೋಕ್ಕಾಗಲ್ಲ, ಸಿನಿಮಾದ ಸ್ಟೋರಿ ರಿವೀಲ್ ಆದಂಗೆ ಆಗುತ್ತೆ. ಇನ್ನು ಗಿಲ್ಲಿ ನಟ ಏನಾದರೂ ದರ್ಶನ್ ಅವ್ರಿಗೆ ಬಿಟ್ಟರು ಬೇರೆ ಯಾರಿಗಾದರೂ ಪ್ರೆಸೆಂಟೇಷನ್ ಬಂದಾಗ, ಸ್ಕ್ರೀನ್ ಮೇಲೆ ಬಂದಾಗ ವಿಜಿಲ್ಸ್ ಬಂದಿದೆ ಅಂತಂದರೆ ಸೊ ಅದು ಗಿಲ್ಲಿ ನಟ ಬಂದಿದ ತಕ್ಷಣ ಥಿಯೇಟ್ರೆಲ್ಲ ಒಂಥರ ಸಿಳ್ಳೆ ಹೊಡೆದು ಸೊ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ ಗಿಲ್ಲಿ ನಟ ಅವರು ಬಂದಾಗ. ಆದಮೇಲೆ ಪ್ಲಸ್ ಪಾಯಿಂಟ್ ಅಂತಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಜನೀಶ್ ಲೋಕನಾಥ್ ಅವರು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಒಂದೇ ಒಂದು ಏನಪ್ಪ ಅಂತ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಒಂದೇ ಥರ ಕೊಟ್ಟಿದ್ದಾರೆ.
ಬಟ್ ತುಂಬ ಎಮೋಷ್ನಲಿ ಒಂಥರ ಕೊಟ್ಟಿದ್ದಿದ್ರೆ ಮತ್ತು ಡಿವೋಷ್ನಲ್ ಆಗಿ ಆ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೇಂಜ್ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಇಟ್ಸ್ ಓಕೆ, ಚೆನ್ನಾಗೈತೆ. ಸೊ ದರ್ಶನ್ ಅವರ ಒಂದು ಪ್ರೆಸೆಂಟೇಷನ್ ಆಗಿ ಅಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಲಸ್ ಪಾಯಿಂಟ್ ಆದಮೇಲೆ ಇನ್ನು ಮೈನಸ್ ಪಾಯಿಂಟ್ ಬಗ್ಗೆ ಮಾತಾಡಲೇಬೇಕಾಗತ್ತಲ್ಲ. ಸೊ ಮೈನಸ್ಸು ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಏನಿಲ್ಲ, ಇದೆ ಸ್ವಲ್ಪ ಜಾಸ್ತಿ ಏನಿಲ್ಲ. ಒಂದೇ ಡ್ಯುಯಲ್ ರೋಲ್ ಅನ್ನೋದನ್ನು ಫಸ್ಟೇ ರಿವೀಲ್ ಮಾಡಿಬಿಡ್ತಾರೆ. ಅದು ಒಂದು ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲಿ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇದಾಗುತ್ತೆ. ಬಟ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳಂತೂ ಇರುತ್ತೆ. ಸಿನಿಮಾ ಉದ್ದಕ್ಕೂ ನೋಡ್ತಾ ಇದ್ದರೆ ಲಾಸ್ಟ್ವರೆಗೂ ಏನಾಗುತ್ತೆ ಅನ್ನೋ ಒಂದು ಟ್ವಿಸ್ಟ್ ಇರುತ್ತೆ. ಬಟ್ ಇದೊಂದು ಫಸ್ಟೇ ರಿವೀಲ್ ಮಾಡಿಬಿಟ್ರು, ಅದೊಂದು ನನಗೆ ಮೈನಸ್ ಪಾಯಿಂಟ್ ಅನಿಸುತ್ತೆ. ಎಗೇನ್ ಸೊ ಮೈನಸ್ ಪಾಯಿಂಟನ್ನು ಮಾತಾಡೋದಾದರೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಂದೇ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಬಟ್ ಎಲ್ಲ ಕಡೆ ಒಂದೇ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಅದೊಂದು ಚೇಂಜಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಸ್ಟೋರಿ ಟೆಲ್ಲಿಂಗಲ್ಲಿ ಸೊ ಅದು ಒಂದು ಸ್ಟೋರಿ ಹೆಂಗೆ ಹೇಳಬೇಕು ಅನ್ನೋದನ್ನು ಒಂದು ಸ್ವಲ್ಪ ಎಡವಟ್ಟು ಮಾಡಿದ್ದಾರೆ. ಆಮೇಲೆ ಸಿ ಜಿ ವರ್ಕ್ ಕೂಡ ಆಗಿರ್ಬೋದು ಅಥವಾ ವಿ ಎಫ್ ಎಕ್ಸ್ ಆಗಿರ್ಬೋದು, ಎಲ್ಲೋ ಒಂಥರ ಎ ಐಗೆ ಕೊಟ್ಟು ಮಾಡಿಸಿರೋ ಥರ ಒಂದು ಸ್ವಲ್ಪ ಮಟ್ಟಿಗೆ ಆ ಥರ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಓವರಾಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸ್ಟೋರಿ ಟೆಲ್ಲಿಂಗಲ್ಲಿ ಕೂಡ ಫಸ್ಟ್ ಹಾಫು ತುಂಬ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿರುತ್ತೆ. ಆದರೆ ಸೆಕೆಂಡ್ ಹಾಫ್ ಬರ್ತಾ ಎಲ್ಲೋ ಒಂದು ಕಡೆ ಸ್ವಲ್ಪ ಲ್ಯಾಗ್ ಆಗುತ್ತೆ. ಬಟ್ ಅದು ಬಿಟ್ಟರೆ ಓವರಾಲ್ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ, ಏನಾಗುತ್ತೆ ಮುಂದಕ್ಕೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನು, ಒಂದು ಕ್ಯೂರಿಯಾಸಿಟಿ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ನನ್ನ ರಿವ್ಯೂ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಥಿಯೇಟ್ರ್ಗಳಲ್ಲಿ ಹೋಗಿ ನೋಡಿ, ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ. ಸೊ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ನಮಸ್ಕಾರ.